व्हेनेवर अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर, इतना नाम अगर भगवान का लेते हैं तो 7 जन्मों तक स्वर्ग मिल जाता। अच्छी बात है ना, ना सुनिए तो। महाराष्ट्र राज्यातला एक व्यक्ती चीफ जस्टिस ऑफ इंडिया म्हणून महाराष्ट्रात पहिल्यांदा येत असताना महाराष्ट्राच्या चीफ सेक्रेटरीला किंवा महाराष्ट्राच्या डायरेक्टर जनरल ऑफ पोलीसला किंवा मुंबईच्या पोलीस कमिशनरला तिथे येण्याची योग्यता वाटत नसेल तर त्याबद्दल त्यांनीच विचार करायला पाहिजे की मला प्रोटोकॉलचा बिलकुलही हे नाहीये। मी अजूनही अमरावतीला जातो, नागपूरला जातो तर मी पायलट एस्कॉर्ट घेऊन जात नाही। सुप्रीम कोर्टात येईपर्यंत अमरावतीला न्यायालयात असताना मी मोटरसायकलवरून फिरायचो मित्रांच्या। परंतु इट्स अ क्वेश्चन ऑफ रिस्पेक्ट बाय द अदर ऑर्गन्स ऑफ द इन्स्टिट्यूशन टू द ज्युडिशियरी। एका राज्यघटनेच्या एका संस्थेचा प्रमुख ज्यावेळा पहिल्यांदा या राज्यामध्ये येत असेल आणि तोही त्या राज्याचा, तर जी वागणूक त्यांनी दिली ती योग्य आहे की नाही हा त्यांनीच त्यांचा विचार करावा। या लहान लहान गोष्टीमध्ये मला हे नाही, दुसरा एखादा आमच्यातला एखादा कोणी असता तर आर्टिकल 142 किंवा 140 लहान लहान गोष्टी आहेत, पण तुम्ही उल्लेख यासाठी केला की लोकांना कळलं पाहिजे। मी ಸಿಎನ್ ಕನ್ನಡ ವೀಕ್ಷಕರೇ, ಇವತ್ತಿನ ಇನ್ನೊಂದು ಪ್ರಮುಖ ಸುದ್ದಿ ವಿಶ್ಲೇಷಣೆ ನೋಡಬೇಕು ನೀವು ಯಾರು। ಇದು ಬಹಳ ಪ್ರಮುಖವಾದದ್ದು ಮತ್ತು ಇದು ಕೂಡ ನಮ್ಮ ದೇಶದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವೈ ಅವರಿಗೆ ಸಂಬಂಧಪಟ್ಟಿದ್ದು। ಇವತ್ತು ಅವರು BR ಗವೈ ಅವರು ಮಹಾರಾಷ್ಟ್ರಕ್ಕೆ ಬಂದಿದ್ರು। ಮಹಾರಾಷ್ಟ್ರ ಅವರ ಜನ್ಮಭೂಮಿ। ಈ ಜನ್ಮಭೂಮಿಗೆ ಬಂದು ಅವರು ಮಾತನಾಡ್ತಾ ಇದ್ರು। ಅಲ್ಲಿ ಯಾಕೆ ಬಂದಿದ್ರು ಅಂದ್ರೆ, ಅವ್ರು ಬಂದಿದ್ದ ಕಾರಣ ಏನಂದ್ರೆ, ಫಸ್ಟ್ ಟೈಮ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರ ಸಮಾಧಿ ಇದೆ। ಅಲ್ಲಿ ಆ ಭೂಮಿಗೆ, ಅಂಬೇಡ್ಕರ್ ಅವರ ಒಂದು ಭೂಮಿಗೆ ಬಂದು ಅಲ್ಲಿ ವಂದಿಸಿ ಅಲ್ಲಿಂದ ತಮ್ಮ ಕಾರ್ಯವನ್ನು ಆರಂಭಿಸೋದಕ್ಕೆ ಗವೈ ಆರಂಭಿಸಿದ್ದಾರೆ। ಇದಕ್ಕೆ ಕಾರಣ, ಇದಕ್ಕೆ ಅವರು ಯಾಕಲ್ಲಿ ಬಂದಿದ್ರು, ಯಾಕಲ್ಲಿ ಶುರು ಮಾಡಿದ್ರು ಅಂದ್ರೆ ಇದಕ್ಕೆ ಕಾರಣ ನೀವು ನೋಡ್ಬೇಕು। ಇದಕ್ಕೆ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು BR ಗವೈ ಅವರು, ನಾನು ಆಗ್ಲೇ ಹೇಳಿದೆ ಹಿಂದಿನ ಪ್ರೋಗ್ರಾಮ್ ಅಲ್ಲಿ, ಅವರೊಂಥರ ಮಾಡರ್ನ್ ಅಂಬೇಡ್ಕರ್ ಅಂದ್ರೆ ಅವರು ಒಬ್ಬ ಸ್ಲಮ್ ಬಾಯ್ ಮಹಾರಾಷ್ಟ್ರದ ಸ್ಲಮ್ ಇಂದ ಬೆಳೆದು ಸ್ಲಮ್ ಇಂದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗೋದು, ಇದು ಎಂಥ ಪವಾಡ ಈ ದೇಶದ ಮಹಿಮೆ ಅಂತದ್ದು। ನಾನು ಟೀ ಮಾಡ್ತೀನಿ ಅಂತ ಹೇಳ್ಕೊಳೋ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ, ಟ್ರೈಬಲ್ ವುಮನ್ ರಾಷ್ಟ್ರಪತಿ ಆಗ್ತಾರೆ, ಮತ್ತು ಸ್ಲಮ್ ಅಲ್ಲಿ ಹುಟ್ಟು ಬೆಳೆದ BR ಗವೈ ಭಾರತದ 52ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾರೆ। ಮೇ 14ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸ್ತಾರೆ। 1960 ನವೆಂಬರ್ 24ರಲ್ಲಿ ಇವರ ಜನನ ಆಗುತ್ತೆ। ಎಲ್ಲಾಗುತ್ತೆ? ಅಮರಾವತಿ, ಮಹಾರಾಷ್ಟ್ರದ ಅಮರಾವತಿಯ ಸ್ಲಮ್ನಲ್ಲಿ ಇವರು ಜನ್ಮ ಆಗುತ್ತೆ। ಇವರು ಈಸ್ ದ ಫಸ್ಟ್ ಬುದ್ಧಿಸ್ಟ್ ಅಂಡ್ ಸೆಕೆಂಡ್ ದಲಿತ್ ಚೀಫ್ ಜಸ್ಟಿಸ್। ಇವರಿಗಿಂತ ಮೊದಲು ಚೀಫ್ ಜಸ್ಟಿಸ್ ಆಗಿದ್ದು ದಲಿತ್ ಯಾರು ಅಂದ್ರೆ KG ಬಾಲಕೃಷ್ಣ। ನವೆಂಬರ್ 23, 2025ಕ್ಕೆ ಇವರ ಟೆನ್ಯೂರ್ ಎಂಡ್ ಆಗ್ತಾ ಇದೆ। 65 ವರ್ಷಕ್ಕೆ ಇವರು ರಿಟೈರ್ಡ್ ಆಗ್ತಾರೆ। BR ಗವೈ ಅವರು BA LLB ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜಲ್ಲೇ ಓದಿದ್ರು।
ಪ್ರತಿದಿನ ಇವರಿಗೆ ಸ್ಫೂರ್ತಿ ಡಾಕ್ಟರ್ BR ಅಂಬೇಡ್ಕರ್. ನಾನು ಅಲ್ಪ ಸ್ವಲ್ಪ ನಾನು ಓದ್ಕೊಂಡು ಅವ್ರನ್ನ ಆಧುನಿಕ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೆ. ಬಟ್ ಅವ್ರ ಪೂರ್ತಿ ಅವ್ರ ಇಡೀ ಜನ್ಮನ ನೀವು ನೋಡಿದ್ರೆ, ಅವ್ರ ಜನ್ಮವನ್ನ ನೋಡಿದ್ರೆ, ಅವ್ರ ಜನ್ಮ ಶಿಕ್ಷಣ ನೋಡಿದ್ರೆ, ಅವ್ರ ಇಡೀ ದಾರಿ ಅಂಬೇಡ್ಕರ್ ಇದೆ. 85ರಲ್ಲಿ ಅವರು ವಕೀಲರಾಗ್ತಾರೆ, ಬಾರಿಸ್ಟರ್ ಆಗ್ತಾರೆ, ಫಾರ್ಮರ್ ಅಡ್ವೊಕೇಟ್ ಜನರಲ್ ಬಾಂಬೆ ಹೈಕೋರ್ಟ್ನ ರಾಜಾ S ಬನ್ಸೋಲೆ ಜೊತೆ ಅವರು ಕೆಲಸ ಮಾಡ್ತಾರೆ ಸೀನಿಯರ್ ಆಗಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು, ಇವರು ಅಡ್ಮಿನಿಸ್ಟ್ರೇಟಿವ್ ಲಾ, ಇವ್ರದ್ದು ಸ್ಪೆಷಲೈಸಿಂಗ್ ಇನ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಲಾ. ಮತ್ತೆ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಫಾರ್ ಎಂಟೈಟ್ಲ್ಸ್ ಲೈಕ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ನಾಗ್ಪುರ್ ಅಂಡ್ ಅಮರಾವತಿಗೆ ಅಲ್ಲಿ ಕೌನ್ಸಿಲ್ ಇದಕ್ಕೆ ಎಂಟೈಟ್ಲ್ ಕಾರ್ಪೊರೇಷನ್ಸ್. ಅಮರಾವತಿ ಯೂನಿವರ್ಸಿಟಿ ಅಂಡ್ ಕಾರ್ಪೊರೇಷನ್ ಸಚ್ ಆಸ್ ಸಿಕೋಮ್ ಅಂಡ್ DCVL. ಬಾಂಬೆ ಹೈಕೋರ್ಟ್ ಅಲ್ಲಿ ಇದ್ರು, ಸುಪ್ರೀಂ ಕೋರ್ಟ್ಗೆ ಜಡ್ಜ್ ಆದ್ರು, ಎಲಿವೇಟೆಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೇ 24, 2019 ಅವರು ಎಲಿವೇಟೆಡ್. Scheduled caste judge appointed. He is the first scheduled caste judge appointed to the apex court in 9 years. Balakrishna retirement, since Justice Balakrishna retirement he has authored, ಇವರು ಅತಿ ಭಾರತದ ಎಲ್ಲ ಜಡ್ಜ್ಗಳಿಗಿಂತ ಇವರು ಒಂದು ಏನು ಕೊಡುಗೆ ಅಂತಂದ್ರೆ ಸುಮಾರು 300 ಜಡ್ಜ್ಮೆಂಟ್ಗಳನ್ನ ಬರೆದಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 700 ಬೆಂಚ್ಗಳ ಕೆಲಸ ಮಾಡಿದ್ದಾರೆ. ಅತಿ ಹೆಚ್ಚು ಇವರು ಮೇಜರ್ ಕವರ್ ಮಾಡಿರ್ತಕ್ಕಂಥದ್ದು ಇವರು ತೀರ್ಪುಗಳು ಇರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್, ಕ್ರಿಮಿನಲ್ ಇಶ್ಯೂಸ್, ಸಿವಿಲ್ ಇಶ್ಯೂಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಲಾ ಇವರಿಗೆ ಮುಖ್ಯವಾದ ವಿಷಯ. ಮೇಡಮ್ ದ್ರೌಪದಿ ಮುರ್ಮು ಅವರಿಗೆ ಉತ್ತರ ಕೊಡೋದಕ್ಕೆ ಇವ್ರ ಹತ್ರ ಸಾಕಷ್ಟು ನಾಲೆಡ್ಜ್ ಇದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರಿಗೆ ಪ್ರಮಾಣ ವಚನ ಕೊಟ್ಟಿದ್ದ ದಿನವೇ ಅವ್ರಿಗೆ ಲವ್ ಲೆಟರ್ ಕಳಿಸಿದ್ರು. ಇಷ್ಟು ನಾನು ಬಸವನುಡು ತರ ನಮ್ಮ ವ್ಯವಸ್ಥೆ ಇರಬೇಕು. ಬಸವನುಡು ದೇವಡುತ್ತಲ್ಲ, ಬಸವನುಡು ಆಮೇನೂ ಅಲ್ಲ, ಬಸವನುಡು ಹಾಗೆ ಈ ಸಿಸ್ಟಮ್ ಇರಬೇಕು. ಯಾವುದೇ ಬಿಲ್ಲನ್ನ ಪಾಸ್ ಮಾಡಬಾರ್ದು, ಯಾವುದೇ ರಾಜ್ಯ ಸರ್ಕಾರ ಕೆಲಸ ಮಾಡಬಾರ್ದು, ಹಾಗಿರ್ಬೇಕು ರಾಷ್ಟ್ರಪತಿ ಮತ್ತು ರಾಜ್ಯಪಾಲ. ನೀವ್ಯಾಕೆ ಡೆಡ್ಲೈನ್ ಫಿಕ್ಸ್ ಮಾಡ್ತೀರಾ ಅಂತ ಕೇಳಿ. ನೀವ್ಯಾಕೆ ಡೆಡ್ಲೈನ್ ಫಿಕ್ಸ್ ಮಾಡ್ತೀರಾ? ಮಾಡಬೇಡಿ. ನಾವು ಬಿಲ್ ಪಾಸ್ ಮಾಡೋದು ನಮ್ಮ ಇಷ್ಟ, ಮಾಡದೇ ಇರೋದು ನಮ್ಮ ಇಷ್ಟ, ಯಾಕೆ ಕೇಳ್ತೀರಾ ಅನ್ನೋ ತರ ಮಾತನಾಡ್ತಾರೆ. ಸೊ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ನೋಡಿ. ಇಲ್ಲಿ ಮುಖ್ಯವಾಗಿ ನಾವು ಇವರು ಈ ಜಡ್ಜ್ ಸಾಹೇಬ್ರ ನೋಬಲ್ ಜಡ್ಜ್ಮೆಂಟ್ ನಾವು ಗಮನಿಸ್ಬೇಕಾದ್ರೆ, ಬುಲ್ಡೋಸರ್ ಡೆಮಾಲಿಷನ್ ಇದನ್ನ ಇವರು ವಿರೋಧಿಸಿದ್ರು. ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. 15 ದಿನ ನೋಟಿಸ್ ಕೊಟ್ಟೆ ನೀವು ಮಾಡಬೇಕು, ಯಾರು ಮಾಡಿದ್ರೆ ಅವ್ರಿಗೆ ಜೈಲ್ಗೆ ಹಾಕ್ತೀವಿ ಅಂತ. ಡಿಮಾನಿಟೈಸೇಷನ್ ಇಲ್ಲೂ ಕೂಡ ಇವರು ತೀರ್ಪನ್ನ ಕೊಟ್ಟಿದ್ರು. ಅಲ್ಲೂ ಕೂಡ ತಮ್ಮ ಒಂದು ಅಸಮ್ಮತಿಯನ್ನು ಅವರು ದಾಖಲಿಸಿದ್ರು. ಆರ್ಟಿಕಲ್ 370 ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಪ್ಹೆಲ್ಡ್ ಅಬ್ರಗೇಷನ್ ಆಫ್ ಜಮ್ಮು ಕಾಶ್ಮೀರ ಸ್ಪೆಷಲ್ ಸ್ಟೇಟಸ್. ಇಲ್ಲಿ ಜಮ್ಮು ಕಾಶ್ಮೀರ ಸ್ಪೆಷಲ್ ಸ್ಟೇಟಸ್ ಬಗ್ಗೆ 370 ಇವರು ಪ್ರಮುಖವಾದ ತೀರ್ಪು. ಎಲೆಕ್ಟ್ರಲ್ ಬಾಂಡ್ contributed to the bench that struck down electoral bond scheme for violating the right of information under Article 19(a). ಎಲೆಕ್ಟ್ರಲ್ ಬಾಂಡ್ ಸ್ಟ್ರಕ್ ಡೌನ್ ಮಾಡಿದ ಮುಖ್ಯ ಜಡ್ಜ್. ರಾಹುಲ್ ಗಾಂಧಿ ಅವರಿಗೆ 2023 ಕ್ರಿಮಿನಲ್ ಡಿಫಮೇಷನ್ ಕೇಸ್ ಹಾಕಿ ಅತಿ ಹೆಚ್ಚು ಶಿಕ್ಷೆ ವಿಧಿಸಿ ಅವರ ಸದಸ್ಯತ್ವವನ್ನ ರದ್ದು ಮಾಡಿದ್ರು ಬಿಜೆಪಿ. ಅವ್ರ ಸದಸ್ಯತ್ವ ರದ್ದು ಮಾಡಿದ್ದನ್ನ ವಿರೋಧಿಸಿ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಅವರ ಸದಸ್ಯತ್ವ ಉಳ್ಕೊಳ್ಳೋ ಹಾಗೆ ಮಾಡಿದ್ದು ಇದೇ ಜಡ್ಜ್, ಇವ್ರದೇ ಜಡ್ಜ್ಮೆಂಟ್. ಮನೀಶ್ ಸಿಸೋಡಿಯಾ ಬೇಲ್ ಗ್ರಾಂಟೆಡ್ ಬೇಲ್ ಟು ಆಮ್ ಆದ್ಮಿ ಪಾರ್ಟಿ ಲೀಡರ್ ಮನೀಶ್ ಸಿಸೋಡಿಯಾ ಅವರಿಗೆ ಬೇಲ್ ಕೊಟ್ಟಿದ್ರು, ಸೈಟಿಂಗ್ ಪ್ರೊಲಾಂಗ್ಡ್ ಇನ್ಕಾರ್ಸೇಷನ್ ವಿತೌಟ್ ಟ್ರಯಲೇ ಮಾಡಿಲ್ಲ, ನೀವು ಯಾಕೆ ಅವ್ರು ಬೇಲ್ ಕೊಡಲ್ಲ, ಬೇಲ್ ಕೊಡಿ ಅವ್ರಿಗೆ ಅಂತ ಹೇಳಿದ್ರು. ಮತ್ತು ಸಬ್ ಕ್ಲಾಸಿಫಿಕೇಶನ್ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಶನ್ ಅಲ್ಲಿ SC ಶೆಡ್ಯೂಲ್ ಕಾಸ್ಟ್ ಅಲ್ಲೇ ಸಬ್ ಕ್ಲಾಸಸ್ ಆಗ್ಬೇಕು, ಕೆನೆ ಪದ್ರ ಹೋಗ್ಬೇಕು, ಕ್ರೀಮಿ ಲೇಯರ್ ಹೋಗ್ಬೇಕು ಅಂತೇಳಿ ಜಡ್ಜ್ಮೆಂಟ್ ಬರೆದಂತಹ ಆಧುನಿಕ ಅಂಬೇಡ್ಕರ್ BR ಗವೈ. ಇದು ಇವರು ಹೈಲೈಟ್ಸ್.
ಇನ್ನು ಸೋಷಿಯಲ್ ಜಸ್ಟಿಸ್ ಇವರ ಇಡೀ ಜಡ್ಜ್ಮೆಂಟ್ಗಳು ಕಾಣುತ್ತೆ. scheduled caste judge. His appointment marked significant representation for marginalized communities. He has emphasized constitutional supremacy and judiciary role in safeguarding and fundamental rights. Judicial accountability ಬಗ್ಗೆ ಹೆಚ್ಚು ಇವರು ತೀರ್ಪನ್ನು ಕೊಡ್ತಾರೆ. Empathy in law. He has described law practice as an eternal process of learning requiring empathy, particularly for the unprivileged ಜನಕ್ಕೋಸ್ಕರನೇ ಕಾನೂನು ಇರ್ತಕ್ಕಂಥದ್ದು ಅನ್ನೋದನ್ನ ಇದುವರೆಗೂ ಪಾಲಿಸ್ಕೊಂಡು ಬಂದಂತ ಜಡ್ಜ್. ಸೋಷಿಯಲ್ ಆಕ್ಟಿವಿಸಂ, ಇವರು ಜಡ್ಜ್ ಅಲ್ದೇನೆ ಸೋಷಿಯಲ್ ಆಕ್ಟಿವಿಸಂ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಣಿಪುರಕ್ಕೆ ಹೋಗಿದ್ರೋ ಇಲ್ವೋ ಗೊತ್ತಿಲ್ಲ, ಹೋಗಿಲ್ಲ ಅವರು ಮಣಿಪುರಕ್ಕೆ, ಆದ್ರೆ ಇವ್ರು ಹೋಗಿದ್ರು. ಇವರೇ ವಾಲಂಟ್ರಿಯಾಗಿ ಸುಮೋಟೋ ಕೇಸ್ ದಾಖಲಿಸ್ಕೊಂಡು ಇವ್ರು ಹೋಗಿದ್ರು ಮಣಿಪುರಕ್ಕೆ 2025 ಮಾರ್ಚ್. ಎಥ್ನಿಕ್ ಕಾನ್ಫ್ಲಿಕ್ಟ್ ವಿಕ್ಟಿಮ್ಸ್ ಹೈಲೈಟೆಡ್ ಕಮ್ಯುನಿಟೀಸ್ ಅಲ್ಲಿ ಹೋಗಿ ಜನಗಳನ್ನ ಭೇಟಿ ಮಾಡಿ ಅದನ್ನ ತಂದು ಸರ್ಕಾರಕ್ಕೆ ತಪರಾಕಿ ಹಾಕಿದ್ರು. ನೀವೇನ್ ಮಾಡ್ತೀರಾ ಇಲ್ಲಿ ತಗೋತೀರಾ. ಜೆಂಡರ್ ಇಂಬ್ಯಾಲೆನ್ಸ್ ಕೇಸ್ ಇವ್ರಿಗೆ ಬಹಳ ದೊಡ್ಡ ಇವ್ರಿಗೆ ಚಾಲೆಂಜ್ ಆಗಿತ್ತು. ಈಗ ಮುಂದೆ ಇರ್ತಕ್ಕಂಥದ್ದು ಬಿಜೆಪಿ ಲೀಡರ್ಗಳು ಜುಡಿಷಿಯರಿನ ಬೈತಾ ಇದ್ದಾರೆ, ಸ್ವತಃ ರಾಷ್ಟ್ರಪತಿ ಚಾಲೆಂಜ್ ಹಾಕಿದ್ದಾರೆ. ಇದು ಇವ್ರ ಮುಂದೆ ಇರ್ತಕ್ಕಂಥ ಚಾಲೆಂಜ್. ಇಷ್ಟೆಲ್ಲ ಓದ್ಕೊಂಡಿರೋ ಗವೈ, ಅಂಬೇಡ್ಕರ್ ವಾದ ಇಟ್ಕೊಂಡಿರೋ ಗವೈ, ಮಹಾರಾಷ್ಟ್ರದ ಲೆಜಿಸ್ಲೇಟರ್ ಫಾರ್ಮರ್, ಇವರು ಯಾರು ಅಂದ್ರೆ ವಾಸ್ ಪ್ರಾಮಿನೆಂಟ್ ಅಂಬೇಡ್ಕರ್ ಲೀಡರ್, ಫಾರ್ಮರ್ ಮಹಾರಾಷ್ಟ್ರ ಲೆಜಿಸ್ಲೇಟರ್ ಅಂಡ್ ಗವರ್ನರ್ ಆಫ್ ಬಿಹಾರ್, ಸಿಕ್ಕಿಂ ಅಂಡ್ ಕೇರಳ. ಇವ್ರ ತಂದೆ ಯಾರು? RS ಗವೈ ಪ್ರಾಮಿನೆಂಟ್ ಅಂಬೇಡ್ಕರ್ ವಾದ ಇರ್ತಕ್ಕಂಥವ್ರು, ಮಹಾರಾಷ್ಟ್ರ ಶಾಸಕರಾಗಿದ್ದವ್ರು ಇವರು, ಅಂಡ್ ಗವರ್ನರ್ ಆಫ್ ಬಿಹಾರ್, ಸಿಕ್ಕಿಂ ಅಂಡ್ ಕೇರಳ. ಅಂದ್ರೆ ನೋಡಿ, ಸ್ಲಮ್ ಇಂದ ಅಲ್ಲಿಂದ ಬಂದು ಎಲ್ಲ ಹೇಗ್ ಬೆಳೆದಿದೆ ಇವರು. ಇವರು ಇನ್ಇಕ್ವಾಲಿಟಿ ಇಂಡಿಯಾದಲ್ಲಿ, ವೆಲ್ತ್ ಅಂದ್ರೆ ಬಡವರು ಕಡು ಬಡವರು ಆಗ್ತಿದ್ದಾರೆ, ಶ್ರೀಮಂತರು ಅತಿ ಹೆಚ್ಚು ಶ್ರೀಮಂತರಾಗ್ತಾ ಇದ್ದಾರೆ. ಇದನ್ನ ತಡೀರಿ ಅಂತ ಹೇಳಿ ತೀರ್ಪು ಕೊಟ್ಟಂತ ಜಡ್ಜ್ ಗವೈ. ಅವ್ರ ಟೆನ್ಯೂರ್ ನವೆಂಬರ್ ಮುಗೀತದೆ, ಅಂದ್ರೆ 6 months ಅಷ್ಟೇ ಇರೋದು ಅವ್ರಿಗೆ, 3 months. ಅಂದ್ರೆ ಇಷ್ಟರಲ್ಲಿ ಅವರ ಟೆನ್ಯೂರ್ ಎಲ್ಲ ಏನೇನ್ ಮಾಡ್ಬೇಕು, ಸಖತ್ ತುಂಬಾ ಚಾಲೆಂಜ್ ಇದೆ. ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಉಳಿಸ್ಕೋಬೇಕು, ಸಿಸ್ಟಮ್ಯಾಟಿಕ್ ಇನ್ಇಕ್ವಾಲಿಟಿಯನ್ನು ತಡಿಬೇಕು, ಜುಡಿಷಿಯಲ್ ಇಂಟಿಗ್ರಿಟಿಯನ್ನ ಕಾಪಾಡ್ಕೋಬೇಕು. ಇದು ಅವ್ರ ಮುಂದೆ ಇರ್ತಕ್ಕಂಥ ಸವಾಲು. ಇಂಥ ಸವಾಲು ಇರ್ತಕ್ಕಂಥ ಜಡ್ಜ್ಗೆ ಇವತ್ತು ಮಹಾರಾಷ್ಟ್ರ ಸರ್ಕಾರ ಅವಮಾನ ಮಾಡಿದೆ. ಮಹಾರಾಷ್ಟ್ರ ಸರ್ಕಾರ ಅಲ್ಲ, ಇಲ್ಲಿ ನಾವೆಲ್ಲ ಫಾಲೋ ಮಾಡ್ತಕ್ಕಂಥ ಒಬ್ಬ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಒಬ್ರು ಇದ್ದಾರೆ, ರಾಜೀವ್ ಪುರ್ಲೇಕರ್. ಈ ರಾಜೀವ್ ಪುರ್ಲೇಕರ್ ಅವರನ್ನು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅಲ್ಲಿ ಚೀಫ್ ಜಸ್ಟಿಸ್ ಅವರ ವಿಡಿಯೋ ಕೂಡ ಇದೆ. ಏನದು ಅವ್ರು ಆ ಟ್ವೀಟ್ ಅಲ್ಲಿ ಏನ್ ಹೇಳ್ತಾರೆ, ರಾಜೀವ್ ಪುರ್ಲೇಕರ್ ಏನ್ ಹೇಳ್ತಾರೆ, ಬ್ರಾಹ್ಮಣಿಸಂ ಅಂತ ಹೇಳಿ ಬರ್ದಿತ್ತು. ಏನು ಬ್ರಾಹ್ಮಣಿಸಂ? ಯಾವುದು ಬ್ರಾಹ್ಮಣಿಸಂ? ರಾಜೀವ್ ಪುರ್ಲೇಕರ್ ಹೇಳ್ತಕ್ಕಂಥ ಅಂದ್ರೆ ಬಿ ಆರ್ ಗವೈ ಅವರ ಕುರಿತಂತೆ ಟ್ವೀಟ್. ಆ ಟ್ವೀಟ್ ಅಲ್ಲಿ ಇರ್ತಕ್ಕಂಥದ್ದು ಬಿ ಆರ್ ಗವೈ ಮಾತನಾಡ್ತಿರಕ್ಕಂಥ ಮಾತು. ಏನೇನು ಮಾತನಾಡಿದಾರೆ ಅವರ ವಿಡಿಯೋ ಕೂಡ ಇದೆ. ಆ ವಿಡಿಯೋ ಕೂಡ ಈಗ ನಿಮ್ಗೆ ಹಾಕ್ತೀವಿ ನೋಡಿ, ಸುಮಾರು 1 ನಿಮಿಷ ಆಯ್ತು. ಬ್ರಾಹ್ಮಣವಾದ, ಏನು ಬ್ರಾಹ್ಮಣವಾದ ಆಯ್ತು ಅಂದ್ರೆ, ಏನ್ ಬ್ರಾಹ್ಮಣವಾದ ಅಂತ ಆಯ್ತು ಅಂತಂದ್ರೆ, ಮಹಾರಾಷ್ಟ್ರ ಸರ್ಕಾರದಿಂದ ಪ್ರೋಟೋಕಾಲ್ ಉಲ್ಲಂಘನೆ ಆಯ್ತು. ಯಾರು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದು? ಸರ್ಕಾರ ಉಲ್ಲಂಘನೆ ಮಾಡ್ತು. ಯಾಕೆ ಸರ್ಕಾರ ಉಲ್ಲಂಘನೆ ಮಾಡ್ತು? ಯಾಕೆ ಅಂತಂದ್ರೆ, ಬಿ ಆರ್ ಗವೈ ಒಬ್ಬ ದಲಿತ, ಆಧುನಿಕ ಅಂಬೇಡ್ಕರ್ ಮತ್ತು ಸರ್ಕಾರಕ್ಕೆ ಸವಾಲು ಹಾಕಿರ್ತಕ್ಕಂಥ ಜಡ್ಜ್, ಮತ್ತು ಬಿಜೆಪಿ ಸರ್ಕಾರಕ್ಕೆ ಬಹುತೇಕ ಟಿಟ್ ಫಾರ್ ಟ್ಯಾಟ್ ಕೊಡ್ತಾ ಇರತಕ್ಕಂಥ ಜಡ್ಜ್ ಅವ. ಸೊ ಅಂತ ಜಡ್ಜ್ ತಮ್ಮ ಕರ್ಮಭೂಮಿ, ತಮ್ಮ ಮಾತೃಭೂಮಿ
ಮಹಾರಾಷ್ಟ್ರಕ್ಕೆ ಹೋದ್ರೆ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡುತ್ತೆ. ಹಾಗಂತೇಳಿ ಅವ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರು ಏನೇನು ಬೈದ್ರು ಅಂತೇಳಿ ಆ ವಿಡಿಯೋ ಇದೆ, ನೀವು ಆ ವಿಡಿಯೋ ನೋಡಿ. ಕ್ವಶನ್ ಆಫ್ ರೆಸ್ಪೆಕ್ಟ್, ನೀವು ನನಗೆಲ್ಲ ಅವಮಾನ ಮಾಡಿರೋದು. ಕ್ವಶನ್ ಆಫ್ ರೆಸ್ಪೆಕ್ಟ್ ಚೀಫ್ ಜಸ್ಟಿಸ್ ಮಹಾರಾಷ್ಟ್ರದ ಹೇಳ್ತಾರೆ BR ಗವಾಯ್. ಅವರ ಫಸ್ಟ್ ವಿಸಿಟ್ ಇದು. ಸೀನಿಯರ್ ಸ್ಟೇಟ್ ಯಾರು ಇರ್ಬೇಕು ಅಲ್ಲಿ? ಸೀನಿಯರ್ ಸ್ಟೇಟ್ ಅಫಿಷಿಯಲ್ಸ್ ಇರ್ಬೇಕಲ್ಲಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೋದಾಗ ಸ್ಟೇಟ್ ಅಫಿಷಿಯಲ್ಸ್ ಅಲ್ಲಿ ಇರಬೇಕು. ಪ್ರೋಟೋಕಾಲ್ ಅದು. ಯಾರ್ಯಾರು ಇರ್ಬೇಕಲ್ಲಿ? ಚೀಫ್ ಸೆಕ್ರೆಟರಿ ಇರಬೇಕು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇರಬೇಕು, ಮುಂಬೈ ಪೊಲೀಸ್ ಕಮಿಷನ್ ಇರಬೇಕು, ಲೋಕಲ್ ಕಾರ್ಪೊರೇಷನ್ ಕಮಿಷನ್ ಇರಬೇಕು. ಅವ್ರು ಯಾರು ಇರಲಿಲ್ಲ. ಇದನ್ನೇ ಹೇಳ್ತಾರೆ ಗವಾಯ್. Senior officials were absent during his Mumbai arrival. Gawai stressed mutual respect among judiciary, legislative, executive. ನೀವು ರೆಸ್ಪೆಕ್ಟ್ ಕೊಡಿ, ರೆಸ್ಪೆಕ್ಟ್ ತಗೊಳ್ಳಿ. ನೀವು ಹಿಂಗಲ್ಲ ಇದಲ್ಲ. ಪ್ರೋಟೋಕಾಲ್ ರಿಫ್ಲೆಕ್ಟ್ಸ್ ರೆಸ್ಪೆಕ್ಟ್ ಬಿಟ್ವೀನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಪ್ರೋಟೋಕಾಲ್ ನನಗೆಲ್ಲ ಕೊಡ್ತಾ ಇರೋದು, ನೀವು ನ್ಯಾಯಾಂಗಕ್ಕೆ ನೀವು ಕೊಡ್ತಾ ಇರೋದು. ಈ ರೀತಿ ಹೇಳಿ ಮಹಾರಾಷ್ಟ್ರ ಸರ್ಕಾರಕ್ಕೆ ದೊಡ್ಡ ತಪರಾಕಿನ ಚಾಟಿ ಬೀಸಿದೆ. ಏನು ಅವ್ರು ಮಾತಾಡ್ತಾ ಹೇಳ್ತಾರೆ SP ಅವರು, ಏನು ಮುಖ್ಯವಾಗಿ ವಿಸಿಟ್ ಟು ಮಹಾರಾಷ್ಟ್ರ, ದಟ್ ಕೀ ಸ್ಟೇಟ್ ಅಫಿಷಿಯಲ್ಸ್ ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಸಿಟಿ ಪೊಲೀಸ್ ಕಮಿಷನರ್ were absent, receive upon arrival in Mumbai. Felicitation hosted Honorable Bar Council of Maharashtra and Goa. Gawai underscored the importance of mutual respect among three pillars: democracy, judiciary, and legislature and the executive. When a person, ಹೇಳ್ತಾರೆ ಅವರು, ಗವಾಯ್ ಹೇಳ್ತಾರೆ ಮಾತುಗಳು, ವಿಡಿಯೋ ಅದು ಮರಾಠಿಲಿ ಇದೆ ಅವ್ರ ಮಾತುಗಳು, ಅದಕ್ಕಾಗಿ ನಾನು ಇಂಗ್ಲಿಷ್ ಹೇಳ್ತೀನಿ. When a person from Maharashtra become the Chief Justice of India and visits his own land, Maharashtra, for the first time, BR ಗವಾಯ್ ಮಾತನಾಡ್ತಾರೆ. If the Chief Secretary Maharashtra, the Director General of Police, or the Mumbai Police Commissioner don't feel to appropriate to be present, if they need to reflect on that, ಇದನ್ನ ಅವ್ರು ಗಮನಿಸ್ಬೇಕು. ಇರಬಾರ್ದ ಅಲ್ಲಿ ಅವರು ಕೇಳ್ತಾರೆ. ಬಹುಶಃ ಇವರಿಗೆ ನೋಟಿಸ್ ಕೂಡ ಜಾರಿ ಆಗುತ್ತೆ ಅನ್ಸುತ್ತೆ, ಈ ಅಧಿಕಾರಿಗಳಿಗೆ ಪ್ರೋಟೋಕಾಲ್ ಲ್ಯಾಪ್ಸಸ್ ನೋಟಿಸ್ ಕೂಡ ಜಾರಿ ಆಗುತ್ತೆ ಅನ್ಸುತ್ತೆ. ಮುಂದುವರಿತಾ ಹೇಳ್ತಾರೆ ಗವಾಯ್ ಅವರು, ಪ್ರೋಟೋಕಾಲ್ ನಾಟ್ ಫಾರ್ ಮಿಯರ್ ಫಾರ್ಮಾಲಿಟಿ. ಪ್ರೋಟೋಕಾಲ್ ಫಾರ್ಮಾಲಿಟಿ ಅಲ್ಲ, ಬಟ್ ಎ ಸಿಂಬಲ್. ಇಟ್ಸ್ ಎ ಸಿಂಬಲ್ ಆಫ್ ರೆಸ್ಪೆಕ್ಟ್, ಡ್ಯೂ ರೆಸ್ಪೆಕ್ಟ್, ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಎಕ್ಸ್ಟೆಂಡೆಡ್ ಟು ಒನ್ ಟು ಅನದರ್. ಒಬ್ರಿಗೊಬ್ರು ಕೂಡ ಗೌರವ ಇದು. ಪ್ರೋಟೋಕಾಲ್ಸ್ ಆರ್ ನಾಟ್ ಸಮಥಿಂಗ್ ನ್ಯೂ. ಇದು ಹೊಸದಲ್ಲ ಇದು. ಇಟ್ಸ್ ಅ ಕ್ವಶನ್ ಆಫ್ ದಿ ರೆಸ್ಪೆಕ್ಟ್. ಒನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಗಿವ್ಸ್ ಟು ಅನದರ್. ಒಂದು ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಬಾಡಿ ಕೊಡ್ತಕ್ಕಂಥ ಗೌರವ ಇದು. ನಾಟ್ ಟು ಮೀ, ನಾಟ್ ಟು ಯು. ಗವಾಯ್ ಮುಂದುವರೆದು ಹೇಳ್ತಾರೆ, ಇಟ್ ಡಿಡ್ ನಾಟ್ ವಾಂಟ್ ಟು ಗೆಟ್ ಇನ್ ಸಚ್ ಮೈನರ್ ಮ್ಯಾಟರ್ಸ್. ಈ ಸಣ್ಣ ವಿಷಯಗಳ ನನ್ನ ತಲೆ ಹಾಕಬಾರ್ದು, ಆದ್ರೆ ಇದು ಹೇಳಲೇಬೇಕಾಗಿದೆ. ಯಾಕೆಂದ್ರೆ ಇದು ನನ್ನ ರಾಜ್ಯ ಜನ, ನನ್ನ ಜನ ಇಲ್ಲಿ ಇರ್ತಕ್ಕಂಥದ್ದು. ಜನ ಅರ್ಥ ಮಾಡ್ಕೋಬೇಕು. ಪೀಪಲ್ ನೋ ಅಬೌಟ್ ಇಫ್ ಇನ್ ಮೈ ಪ್ಲೇಸ್ ದೇರ್ ವಾಸ್ ಸಮ್ವನ್ ಎಲ್ಸ್. ಎಂಥ ಬಾಂಬ್ ಆಗ್ತಾರೆ ನೋಡಿ. ನನ್ನ ಜಾಗದಲ್ಲಿ ಇನ್ನೊಬ್ರು ಇದ್ದಿದ್ರೆ ಇವತ್ತು, then the provisions of Article 142 would be considered. ಧನ್ಕರ್ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಹತ್ರ ಅಣುಬಾಂಬ್ ಇದೆ, ಸೆಕ್ಷನ್ 144, ಆರ್ಟಿಕಲ್ 142 ಅಣುಬಾಂಬ್ ಇದೆ ಅಂತ ಹೇಳಿಲ್ಲ, ಅದನ್ನು ಪ್ರಯೋಗ ಮಾಡ್ಬೇಕಾಗ್ತಿತ್ತು ನಾನು ಅಂತ ಹೇಳ್ತಾ ಇದ್ದಾರೆ. Article 142 of the Indian Constitution empowers the Supreme Court and issue any order necessary to deliver complete justice in case before it. It also authorizes the court to issue directs for serving attendance of individuals. ರಾಷ್ಟ್ರಪತಿನೂ ಕರೆಸಬಹುದು, ಸುಪ್ರೀಂ ಕೋರ್ಟ್ ಪ್ರಧಾನಮಂತ್ರಿನೂ ಕರೆಸಬಹುದು.
ಆರ್ಟಿಕಲ್ 142. ಅದು ನಾನು ಪ್ರಯೋಗ ಮಾಡ್ಬೇಕಾಗ್ತಿತ್ತು, ಬೇರೆ ಜಾಗದಾಗ ಯಾರ ಮಾಡ್ತಿದ್ರು, ನಾನು ಮಾಡಲ್ಲ. ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ. ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಇದು BR ಗವಾಯಿ. ಮುಂದಿನ ದಿನಗಳು ಹೇಗಿರುತ್ತವೆ ಅನ್ನೋದಕ್ಕೆ ಮೋದಿ ಸರ್ಕಾರಕ್ಕೆ ಇದು ಪಾಠ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಮರಣೆ ಜಾಗಕ್ಕೆ ಬಂದು ಅವರ ಆಶೀರ್ವಾದ ತೆಗೆದುಕೊಂಡು ನಮಿಸಿ ಹೋದಂತಹ ಮೊದಲನೇ ಜಡ್ಜ್, ಎರಡನೇ ದಲಿತ ಜಡ್ಜ್. ಸೊ ಇವತ್ತು ಈ ದೇಶದಲ್ಲಿ, ಈ ದೇಶದ ನಾವೀಗ ಮಾತಾಡ್ತಾ ಇದ್ದೇವೆ ನಮ್ಮ ಪತ್ರಕರ್ತ ಸ್ನೇಹಿತರ ಜೊತೆ, ಈ ದೇಶದ ರಾಜಕಾರಣಿ ಭ್ರಷ್ಟ ಆಗ್ಬಿಟ್ಟಿದ್ದಾನೆ. ರಾಜಕಾರಣಿ ಭ್ರಷ್ಟ ಆದ್ರೆ ಕಾರ್ಯಾಂಗ ಭ್ರಷ್ಟ ಆಗೋಯ್ತು, ಶಾಸಕಾಂಗ ಭ್ರಷ್ಟ ಆಗೋಯ್ತು. ಸೊ ಇವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿರೋರು ಯಾರು? ಇವ್ರಿಗೆ ಯಾರು ಭಯ ಇರಬೇಕಾಗಿತ್ತು? ಇವ್ರಿಗೆ ಯಾರು ಭಯ ಇರಬೇಕಾಗಿತ್ತು ಅಂದ್ರೆ ಜನಗಳ ಭಯ ಇರಬೇಕಾಗಿತ್ತು. ಜನಗಳ ಭಯ ಇರಬೇಕಾಗಿತ್ತು. ಆದ್ರೆ ಜನಗಳ ಭಯ ಇವ್ರಿಗಿಲ್ಲ. ಯಾಕೆ ಅಂದ್ರೆ ಜನರೇ ಭ್ರಷ್ಟರಾಗ್ಬಿಟ್ಟಿದ್ದಾರೆ. ಜನರ ಮನಸ್ಸು ಭ್ರಷ್ಟ ಆಗೋಗಿದೆ. ಹೇಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕು, ಹೇಗಾದ್ರೂ ಸರಿ ಮಾಡಿ ದುಡ್ಡು ಮಾಡ್ಬೇಕು. ದುಡ್ಡು ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ. ಸರ್ಕಾರ ಏನಾದ್ರೂ ಆಗ್ಲಿ, ದೇಶ ಏನಾದ್ರೂ ಆಗ್ಲಿ, ದುಡ್ಡು ಮಾಡಿ ದುಡ್ಡು ಮಾಡಿ ದುಡ್ಡು ಮಾಡಿ, ದುಡ್ಡು ಮಾಡಿರೋನಿಗೆ ಬೆಲೆ ಕೊಡಿ, ದುಡ್ಡಿರೋನಿಗೆ ಜೈ ಅನ್ನಿ, ಹೇಗಾದ್ರೂ ದುಡ್ಡು ಮಾಡಿ. ಇದು ನಮ್ಮ ದೇಶದ ಹಣೆ ಬರ ಇವತ್ತು. ಸೊ ಇಂಥ ಸ್ಥಿತಿಯಲ್ಲಿ ಇವತ್ತು BR ಗವಾಯಿ ಒಬ್ಬ ಧ್ರುವತಾರೆ ಅಂತ ಕಾಣ್ತಾರೆ ಮತ್ತು ಸರ್ಕಾರಕ್ಕೆ ಪಾಠ ಕಲಿಸ್ತಕ್ಕಂಥ, ಆನೆಯನ್ನ ಪಡಿಸ್ತಕ್ಕಂಥ ಮಾವುತನ ಬಳಿ ಇರುತ್ತದೆ ಏನು ಅಂಕುಶ. ಆ ಅಂಕುಶದಿಂದ ಇವತ್ತು ಈ ಆನೆಯಂತ ಸರ್ಕಾರವನ್ನ ಬಗ್ಸಂತ ಒಬ್ಬ ಮಂತ್ರವಾದಿ ಬಂದಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಮೊದಲನೇ ದಿನವೇ ಮೊದಲನೇ ಪಾಠ ಚಾಟಿ ಇಟ್ಟು ತಗೊಳ್ಳಿ. ಟೇಕ್ ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್. ಅದರ್ವೈಸ್ ನನ್ನ ಹತ್ರ ಅಸ್ತ್ರ ಇದೆ, ಪಾಶುಪತ್ರ ಅಸ್ತ್ರ ಇದೆ. ಯಾರನ್ನು ಬೇಕಾದ್ರೂ ನಾನು ಕರೆಸ್ತೀನಿ ನನ್ನ ಕೋರ್ಟ್ಗೆ. ಎಚ್ಚರಿಕೆ. ಕೊನೆಯದಾಗಿ ನಾನು ಮೆನ್ಷನ್ ಮಾಡ್ಲೇಬೇಕಾದ್ದು, ನಾನು ಆಗ್ಲೇ ಹೇಳಿದೆ, ರಾಜು ಪುರ್ಲೇಕರ್ ಹಾಕಿದಂತ ಒಂದು ಸಣ್ಣ ಹೆಡ್ಲೈನ್, ಬ್ರಾಹ್ಮಣವಾದ. ಸರ್ಕಾರ ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕೂ ಇಲ್ಲಿ ಬ್ರಾಹ್ಮಣವಾದಕ್ಕೂ ಏನ್ ಸಂಬಂಧ? ನೀವು ನೋಡಿದೀರಾ, ಇವತ್ತು ಇಡೀ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡಿಂಗ್ ಇತ್ತು, ಇಂಡಿಯಾ ಅಗೇನ್ಸ್ಟ್ ರಿಸರ್ವೇಶನ್. ಮತ್ತು ಭಾರತದ ಮೊದಲ ಟೆರರಿಸ್ಟ್ ಯಾರು ಅಂತಂದ್ರೆ ಹಿಂದುತ್ವವನ್ನು ಒಡೆದಾಕಿದ, ರಿಸರ್ವೇಶನ್ ತಂದಂತಹ ಡಾಕ್ಟರ್ BR ಅಂಬೇಡ್ಕರ್ ಈ ದೇಶದ ಮೊದಲ ಟೆರರಿಸ್ಟ್. ಈ ದೇಶದ ಇನ್ನೊಬ್ಬ ಮೊದಲ ಟೆರರಿಸ್ಟ್ ಸುಭಾಷ್ ಚಂದ್ರ ಬೋಸ್. ಈ ರೀತಿ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಅನ್ನ ಹಾಕಿದ್ರು ಮತ್ತು ಬ್ರಾಹ್ಮಣಿಸಂ ಶ್ರೇಷ್ಠ ಅಂತ ತಂದಿದ್ರು. ಅದರಲ್ಲಿ ಬ್ರಾಹ್ಮಣರು ಯಾರ್ಯಾರು ರ್ಯಾಂಕ್ ಬಂದಿದ್ದಾರೆ, ಹೈ ರ್ಯಾಂಕ್ ಬಂದಿದ್ದಾರೆ, ಅವರನ್ನ ಅಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ಇವತ್ತು ಇಡೀ ದಿನ ಇಂಡಿಯಾ ಅಗೇನ್ಸ್ಟ್ ರಿಸರ್ವೇಶನ್, ಇಂಡಿಯಾ ಅಗೇನ್ಸ್ಟ್ ಕ್ಯಾಸ್ಟ್ ಸೆನ್ಸಸ್. ಸೊ ಇವರೆಲ್ಲ ಯಾರು ಅಂದ್ರೆ ಇದೇ ಬಿಜೆಪಿ ಮತ್ತು RSS ನ ಅಂಧ ಭಕ್ತರು. ಬಿಜೆಪಿ ಮತ್ತು RSS ನ ₹2 ಟ್ರೋಲ್ ಆರ್ಮಿ ಇವತ್ತು ಕೆಲಸ ಮಾಡ್ತಾರೆ. ಸೊ ಆ ಟ್ರೋಲ್ ಆರ್ಮಿ ಮಾಡಿದಂತಹ ಈ ಬ್ರಾಹ್ಮಣವಾದ ಗವಾಯಿ ಅವರಿಗೆ ಸಿಕ್ಕಿದ ಒಂದು ಅನುಭವ. ಯಾವ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಚಿಕ್ಕದಲ್ಲಿ ಬಾಲ್ಯದಲ್ಲಿ ಅವ್ರಿಗೆ ಇಡೀ ದಲಿತರು ಅನುಭವಿಸಿದ್ರು. ಇವತ್ತಿಗೂ ಕೂಡ ಯಾವುದೇ ಉತ್ತರ ಭಾರತದಲ್ಲಿ ದಲಿತ ಕುದುರೆ ಮೇಲೆ ಏನಾದ್ರು ಮದುವೆ ಸವಾರಿ ಹೋದ್ರೆ ಆ ದಲಿತನಿಗೆ ಹೆಣ ಬೀಳಿಸ್ತಾರೆ. ದಲಿತರ ಹೆಣ್ಮಕ್ಳ ಮೇಲೆ ನಿತ್ಯ ಅತ್ಯಾಚಾರಗಳಾಗ್ತಾ ಇದೆ. ನೀವು ಇವತ್ತಿಗೂ ಕೂಡ ಕರ್ನಾಟಕ ಆಗ್ಲಿ ಯಾವುದೇ ರಾಜ್ಯದಾಗಲಿ ದಲಿತರು ಅಸ್ಪೃಶ್ಯರಾಗೇ ಇದ್ದಾರೆ. ನಾವೆಲ್ಲ ಹಿಂದೂ ಬಂಧು ಒಂದು ಅಂತ ಹೇಳಿದ್ರು ಕೂಡ, RSS ಹೇಳ್ಕೊಟ್ರು ಕೂಡ, ಬಿಜೆಪಿ ಹೇಳಿದ್ರು ಕೂಡ, ದಲಿತರು ಇವತ್ತು ದಲಿತರ ಕೇರಿಯಲ್ಲಿ ಅಷ್ಟೇ ಇರ್ಬೇಕು. ಅವರು ಬೇರೆ ಯಾವ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ ಮತ್ತು ಹಳ್ಳಿಯ ಯಾವುದೇ ಹೋಟೆಲ್ಗೆ ಹೋಗಿ ಟೀ ಕುಡಿಯೋ ಹಾಗಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿಲ್ಲ. ಸೊ ಯಾವ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು
ಮೇಲ್ವರ್ಗದವರು, ಉನ್ನತ ವರ್ಗದವರು, ಮತ್ತು ಅವ್ರಿಗೆ ಓದಿ ಎಲ್ಲ ಅಷ್ಟೆಲ್ಲ ಮಾಡಿ ಸರ್ಕಾರಿ ಕೆಲಸ ಸಿಕ್ಕಿದಾಗ್ಲೂ ಅವ್ರು ಕೂತ ಜಾಗಕ್ಕೆ ಫೈಲ್ ಅನ್ನ ಎಸಿತಾ ಇದ್ರು, ಥ್ರೋ ಮಾಡ್ತಾ ಇದ್ರು. ಆ ಬ್ರಾಹ್ಮಣವಾದ ಇಲ್ಲಿ ರಾಜು ಪುರ್ಲೇಕರ್ ಹೇಳ್ತಾರೆ. ಸೊ ಇವತ್ತು ಅದೇ ಬ್ರಾಹ್ಮಣವಾದ ಇವತ್ತು BR ಗವೈಗಾಗಿದೆ. ಒಬ್ಬ ದಲಿತ ವ್ಯಕ್ತಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದ್ರೆ ಅಲ್ಲಿ ಎಲ್ಲ ಹೆಮ್ಮೆ ಪಡ್ಬೇಕಾಗಿತ್ತು. ಆದ್ರೆ ಅವ್ರು ಯಾರು ಬರೋದಿಲ್ಲ, ಚೀಫ್ ಮಿನಿಸ್ಟರ್ ಬರೋದಿಲ್ಲ, ಅಧಿಕಾರಿಗಳು ಬರೋದಿಲ್ಲ. ಇದು ಸೆಕ್ಯೂರಿಟಿ ಲ್ಯಾಪ್ಸಸ್, ಪ್ರೋಟೋಕಾಲ್ ಲ್ಯಾಪ್ಸ್ ಅಂತ ನಾವು ಮೇಲ್ನೋಟಕ್ಕೆ ಅನ್ಸಿದ್ರು ಕೂಡ ರಾಜು ಪುರ್ಲೇಕರ್ ಇದನ್ನ ಬ್ರಾಹ್ಮಣವಾದ ಅಂತ ಹೇಳ್ತಾರೆ. ಬರೀ BR ಗವೈಗೆ ಅಷ್ಟೇನ ಆಗಿದ್ದು. ನೀವು ನೋಡಿ, ದ್ರೌಪದಿ ಮುರ್ಮು, ಟ್ರೈಬಲ್ ವುಮನ್ ದ್ರೌಪದಿ ಮುರ್ಮು ಅವ್ರಿಗೆ ಹೊಸ ಪಾರ್ಲಿಮೆಂಟ್ ಆದಾಗ ಅದರ ಉದ್ಘಾಟನೆ ಕರೆದ್ರ? ಇಲ್ಲ. ಭಾರತದ ಯಾವುದೇ ದೇವಾಲಯಗಳಿಗೆ ದ್ರೌಪದಿ ಮುರ್ಮುವನ್ನು ಬಿಡ್ತಾರ? ಬಿಡಲ್ಲ. ಹೋದ್ರು ಕೂಡ ಅದನ್ನ ಗಂಜಲ ಹಾಕಿ ಅದನ್ನ ಸ್ವಚ್ಛ ಮಾಡ್ತಾರೆ. ರಾಮ ಜನ್ಮಭೂಮಿಗೆ ಅವರನ್ನ ಕರೆದ್ರ? ರಾಮ ದೇವಾಲಯಕ್ಕೆ ಕರೆದು ಪೂಜೆ ಮಾಡಕ್ ಬಿಟ್ರ? ಇದು ಉನ್ನತವಾದ ಬ್ರಾಹ್ಮಣವಾದ, ಬ್ರಾಹ್ಮಣಿಸಂ. ಇಂಡಿಯಾ ಅಗೇನ್ಸ್ಟ್ ರಿಸರ್ವೇಶನ್, ಇಂಡಿಯಾ ಅಗೇನ್ಸ್ಟ್ ಕ್ಯಾಸ್ಟ್ ಸೆನ್ಸಸ್, ಬ್ರಾಹ್ಮಣಿಸಂ. ನಾವು ಬುದ್ಧಿವಂತರು, ನಮಗೆ ಟ್ಯಾಲೆಂಟ್ ಇದೆ, ನಾವು ಮಾತ್ರ ಶೈನ್ ಆಗ್ಬೇಕು. ಯಾರು ಟ್ಯಾಲೆಂಟ್ ಇದೆ ಅವ್ರು ಶೈನ್ ಆಗೋದು ಓಕೆ, ಯಾರಿಗೆ ಅರ್ಹತೆ ಇದೆ ಅವ್ರು ಶೈನ್ ಆಗೋದು ಓಕೆ. ಆದ್ರೆ ಉಳಿದವ್ರಿಗೆ ಈಕ್ವಲ್ ರೈಟ್ಸ್, ಈಕ್ವಲ್ ರೆಸ್ಪೆಕ್ಟ್, ಅದನ್ನೇ BR ಗವೈ ಅವರು ಹೇಳಿದ್ರು. ನಮಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ. ಇದನ್ನೇ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಬ್ರಾಹ್ಮಣಿಸಂ. ಇಲ್ಲಿ ನಾನು ಯಾವುದೋ ಬ್ರಾಹ್ಮಣರ ಬಗ್ಗೆ ಹೇಳ್ತಾ ಇಲ್ಲ. ಅಂದ್ರೆ ನಾವು ಶ್ರೇಷ್ಠರು, ನೀವು ಕನಿಷ್ಠರು ಅನ್ನೋದಿದೆಯಲ್ಲ, ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೂ, ಇದು ರಾಷ್ಟ್ರಪತಿಗೂ ಕೂಡ ಈ ಅಸ್ಪೃಶ್ಯತೆಯನ್ನು ಅನುಭವಿಸ್ಬೇಕಲ್ಲ. ನಮ್ಮ ದೇಶದಲ್ಲಿ ಯಾವಾಗ ಸಮಾನತೆ? ಆದ್ರೆ ನಾವು ಹೇಳ್ತೀವಿ ಏನು, ಇಂಡಿಯಾ ಅಗೇನ್ಸ್ಟ್ ರಿಸರ್ವೇಶನ್, ಇಂಡಿಯಾ ಅಗೇನ್ಸ್ಟ್ ಕ್ಯಾಸ್ಟ್ ಸೆನ್ಸಸ್, ವಿ ಆಲ್ ಆರ್ ಈಕ್ವಲ್. ಎಲ್ಲಿದೆ ಈಕ್ವಲ್? ಇದೇ ಜಾಗದಲ್ಲಿ ನರೇಂದ್ರ ಮೋದಿ ಬಂದಿದ್ರೆ ಹೇಗಿರ್ತಿತ್ತು? ಪ್ರೋಟೋಕಾಲ್ ಹೇಗಿರ್ತಿತ್ತು? ಬ್ರಾಹ್ಮಣಿಸಂಗೆ ಯಾಕೆ ಹೋಲಿಸ್ತೀರಾ? ಯಾಕಂದ್ರೆ ಅದು ನಡೀತಾ ಇದೆ. RSS ನ ಮೋಹನ್ ಭಾಗವತ್ ಅವರಿಗೆ ಪ್ರೋಟೋಕಾಲ್ ಇರುತ್ತೆ. ಅಧಿಕಾರಿಗಳು ಹೋಗ್ತಾರೆ, ಸರ್ಕಾರಿ ಅಧಿಕಾರಿಗಳು ಹೋಗಿ ಸಭೆ ಏರ್ಪಡಿಸ್ತಾರೆ, ಜಾಗ ಕೊಡ್ತಾರೆ. ಅದೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಪ್ರೋಟೋಕಾಲ್ ಪಾಲನೆ. ಅವ್ರು ಕೇಳ್ಬೇಕು, ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ ಅಂತ ಹೇಳ್ತಾ ಇದಾರೆ ಅವರು. ಅಂದ್ರೆ ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ, ನಾವ್ ಎಲ್ಲಿಗೋಗಿ ರೀಚ್ ಆಗಿದ್ದೀವಿ, ನಾವ್ ಎಲ್ಲೋಗಿ ಮುಟ್ಟಿದೀವಿ ಅಂತ ನಮ್ಗೆ ಈಗ ನಮ್ಗೆ ತಲುಪಿದೆ. ಅಂಬೇಡ್ಕರ್ ಅವರನ್ನ, ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಟೆರರಿಸ್ಟ್ಗಳು ಅಂತ ಕರೀತಾ ಇದ್ದೀವಿ. ಈ ಟ್ರೋಲ್ ಆರ್ಮಿ, ಬ್ರಾಹ್ಮಣಿಸಂನ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಟ್ರೋಲ್ ಆರ್ಮಿ ಇವತ್ತು ಅಂಬೇಡ್ಕರ್ಗಾದ ಅವಮಾನ, ಸುಭಾಷ್ ಚಂದ್ರ ಬೋಸ್ಗಾದ ಅವಮಾನ, BR ಗವೈ ಅವರಿಗೆ ಆದ ಅವಮಾನ. ದ್ರೌಪದಿ ಮುರ್ಮು ಮಾತನಾಡಲ್ಲ, ಅವ್ರಿಗೆ ಆದ ಕಮಿಟ್ಮೆಂಟ್ ಇದೆ, ಮಾತನಾಡ್ತಾ ಇಲ್ಲ. ಆದ್ರೆ ಅವ್ರು ಯಾವ ದೇವಸ್ಥಾನಕ್ಕೂ ಹೋಗೋ ಹಾಗಿಲ್ಲ, ಸಂಸತ್ ಉದ್ಘಾಟನೆಗೆ ಬರೋ ಹಾಗಿಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ವಿ ಆರ್ ಆಲ್ ಈಕ್ವಲ್, ನೋ ಒನ್ ಈಸ್ ಸುಪೀರಿಯರ್. ನಿನಗೆ ಬುದ್ಧಿ ಇದೆ, ನಾನು ಮೇಲ್ವರ್ಗದವನು, ನೀವು ಕೆಳವರ್ಗದವನು. ನೋ, ಇಟ್ ವಿಲ್ ನಾಟ್ ಇನ್ ಇಂಡಿಯಾ. ದಿಸ್ ಇಸ್ ಇಂಡಿಯಾ. ಇಂಡಿಯಾ ಇಸ್ ಆಲ್ ರಿಲಿಜಿಯನ್, ಆಲ್ ಕ್ಯಾಸ್ಟ್, ಆಲ್ ಪೀಪಲ್ ಕಂಟ್ರಿ. ಯಾರ್ದೋ ಉನ್ನತ ವರ್ಗದವರ, ಯಾವುದೋ RSS ನ, ಯಾವುದೋ ಟ್ರೋಲ್ ಆರ್ಮಿಯ ದೇಶ. ನೋಡ್ತಾ ಇರಿ
ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮ